ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್. ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ಡಾಕ್ಟರ್ ಮಂಜುನಾಥ್ ವಿಷಯದಲ್ಲಿ ತಣ್ಣಗಾಗಿದ್ದಾರೆ ಡಿಕೆ ಬ್ರದರ್ಸ್. ಡಾಕ್ಟರ್ ಮಂಜುನಾಥ್ ವಿರುದ್ಧ ಡಿಕೆ ಬ್ರದರ್ಸ್ ಈಗ ಹೊಸ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ. ರಾಜಕೀಯವಾಗಿ ಮಂಜುನಾಥ್ ಅವರನ್ನ ಕಟ್ಟಿ ಹಾಕುವಂತಹ ಪ್ಲಾನಿಂಗ್ ನಡೀತಾ ಇದೆ. ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಯ ಶಾಸಕರು ಮತ್ತು ಎಂಎಲ್ಸಿಗಳ ಸಭೆ. ಡಾಕ್ಟರ್ ಮಂಜುನಾಥ್ ವಿರುದ್ಧ ವೈಯಕ್ತಿಕ ಆರೋಪ ಮಾಡೋದು ಬೇಡ ಅಂತ ಡಿಕೆಶಿ ಹೇಳಿದ್ದು, ಡಾಕ್ಟರ್ ಮಂಜುನಾಥ್ ವಿರುದ್ಧ ವಾಗ್ದಾಳಿ ಮಾಡದಂತೆ ಸೂಚನೆ ಕೊಟ್ಟಿದ್ದಾರೆ. ಶಾಸಕರಿಗೆ, ಪರಿಷತ್ ಸದಸ್ಯರಿಗೆ ಡಿಕೆ ಬ್ರದರ್ಸ್ ಕೊಟ್ಟ ಸೂಚನೆ ಇದು. ವೈಯಕ್ತಿಕ ಆರೋಪ ಮಾಡಿಬಿಟ್ರೆ ಆಗ ಅದು ತೇಜೋವಧೆ ಅಂತ ಬಿಂಬಿಸ್ತಾರೆ. ಆಗ ಜೆಡಿಎಸ್ನವರಿಗೆ ನಾವೇ ಅಸ್ತ್ರ ಕೊಟ್ಟಂತಾಗತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಡಾಕ್ಟರ್ ಮಂಜುನಾಥ್ ವಿರುದ್ಧ ವೈಯಕ್ತಿಕ ದಾಳಿ ಬೇಡ, ಬದಲಿಗೆ ಜೆಡಿಎಸ್ ವೈಫಲ್ಯಗಳ ಬಗ್ಗೆ ಫೋಕಸ್ ಮಾಡುವಂತೆ ಡಿಕೆ ಬ್ರದರ್ಸ್ ಸೂಚನೆ ಕೊಟ್ಟಿದ್ದಾರೆ. ತಂತ್ರಗಾರಿಕೆಯನ್ನು ಬದಲಾಯಿಸಿದ್ದಾರೆ. ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ವಿರುದ್ಧ. ಹೀಗಾಗಿ ಆರಂಭದಲ್ಲೇ ಕುಟುಂಬ ರಾಜಕಾರಣದ ಮಾತುಗಳನ್ನಾಡಿ ಜೆಡಿಎಸ್ ವಿರುದ್ಧ ಕಿಡಿಕಾರಿದ್ರು ಡಿಕೆ ಬ್ರದರ್ಸ್. ಆದರೆ ಈಗ ಮಂಜುನಾಥ್ ವಿರುದ್ಧ ನೇರವಾಗಿ ಯಾವುದೇ ರೀತಿಯಾದಂತಹ ಆರೋಪಗಳನ್ನು ಮಾಡೋದು ಬೇಡ, ವೈಯಕ್ತಿಕವಾದಂತಹ ಆರೋಪ ಬೇಡ. ವೈಯಕ್ತಿಕ ಆರೋಪ ಮಾಡಿದ್ರೆ ತೇಜೋವಧೆ ಅಂತ ಬಿಂಬಿಸ್ತಾರೆ, ಅದು ಜೆಡಿಎಸ್ನವರು ನಾವೇ ಕೊಟ್ಟಂತಹ ಅಸ್ತ್ರ ಅಂತ ಅನ್ನೋವಾಗತ್ತೆ ಅಂತ ಶಾಸಕರಿಗೆ, ಪರಿಷತ್ ಸದಸ್ಯರಿಗೆ ಡಿಕೆ ಬ್ರದರ್ಸ್ ಸೂಚನೆ ಕೊಟ್ಟಿದ್ದಾರೆ. ಇದಕ್ಕಾಗಿ ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಯ ಶಾಸಕರು ಮತ್ತು ಎಂಎಲ್ಸಿಗಳ ಸಭೆ ನಡೆಸಿ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜಕೀಯವಾಗಿಯೇ ಮಂಜುನಾಥ್ ಅವರನ್ನ ಕಟ್ಟಿ ಹಾಕುವ ಪ್ಲಾನಿಂಗ್ಗಳು ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.